ಹಗ್ ಮಾಡ್ಬೇಕನ್ಸ್ತಾ ಇದೆ. ಒಂದ್ಸರಿ ಮಾಡ್ಲಾ? ಮಾಡು. ಏನಾಯ್ತು? ಒಪ್ಪಿಲ್ವಾ ನಿಮ್ ಮನೇಲಿ ನಮ್ ಪ್ರೀತಿನ? ಓಡೋಗ್ ಮದ್ವೆ ಆಗೋಣ, ಬರ್ತೀಯಾ ನನ್ ಜೊತೆ? ಇಲ್ಲ, ನಾನ್ ಬರೋದಿಲ್ಲ. ನಮ್ಮ ಅಪ್ಪ ಅಮ್ಮನ್ ಮರ್ಯಾದೆ ಹೋಗ್ಬಿಡುತ್ತೆ. ಇವತ್ ನನ್ಗೆ ನಂಬಿಕೆ ಆಯ್ತು, ನಾನ್ ಯಾವ ಹುಡುಗಿನ ಪ್ರೀತಿಸಿದೀನಿ ಆ ಹುಡುಗಿ ಬೇರೆ ಹುಡುಗಿರ ತರ ಅಲ್ಲ ಅಂತ. ಪ್ರಿಯಾ, ನಾನ್ ನಿನ್ ಜೊತೆ 5 ವರ್ಷದಿಂದ ಇದ್ದೀನಿ ಅಷ್ಟೇ, ಆದ್ರೆ ನಿಮ್ಮ ಅಪ್ಪ ಅಮ್ಮ 20 ವರ್ಷದಿಂದ ನೋಡ್ಕೋತಾ ಇದಾರೆ ನಿನ್ನ. ನಿಂದಿ ನಿರ್ಧಾರ ನನ್ಗೆ ತುಂಬಾ ಇಷ್ಟ ಆಯ್ತು. ಮನೇಲಿ ಯಾರ ಜೊತೆ ಮದ್ವೆ ಮಾಡಿಸ್ತಾರೆ ಅವನ್ ಜೊತೆನೆ ಖುಷಿಯಾಗಿರು. ನಾವಿಬ್ರು ಓಡೋಗ್ ಮದ್ವೆ ಆದ್ರೆ ಏನ್ ಪ್ರಯೋಜನ ಇಲ್ಲ, ಮನೆಯವ್ರ ಮರ್ಯಾದೆ ಹೋಗ್ಬಿಡುತ್ತೆ. ಆ ದೇವ್ರ ನಮ್ಮನ್ನ ಇನ್ನೊಮ್ಮೆ ಮೀಟ್ ಮಾಡ್ಸೋನಿದ್ರೆ ಖಂಡಿತ ಮೀಟ್ ಆಗೋಣ. ಒಂದೇ ಸಮನೆ ನಿಟ್ಟುಸಿರು ಇಸುಗುಡುವ ತೀರದ ಮೌನ. ಇವಾಗ ರೀಸೆಂಟ್ಲಿ ಏನ್ ಸ್ಟೋರಿ ಆಗಿದೆಯಲ್ವಾ, ಅದು ಡಿಲೀಟ್ ಮಾಡು. ಯಾಕೆ? ತಾಳು ತಾಳು ಅನ್ನೋ ಮನಸ್ಸು ರಾಹುಲ್, ನಿಂಗೇನ್ ಪ್ರಾಬ್ಲಮ್ ಆಗ್ತಿದೆ ಈ ಸ್ಟೋರಿಯಿಂದ? ಅಯ್ಯೋ ಪ್ರಿಯಾ, ಅದು ಎಷ್ಟು ಕೆಟ್ಟದಾಗ ಕಾಣಿಸ್ತಾ ಇದೆ, ಡಿಲೀಟ್ ಮಾಡೋದು. ನಾನ್ ಡಿಲೀಟ್ ಮಾಡೋದಿಲ್ಲ. ಡಿಲೀಟ್ ಮಾಡಲ್ವಾ? ಇಲ್ಲ. ನೋಡು ಪ್ರಿಯಾ, ನಿನ್ಗೆ ಲಾಸ್ಟ್ ಟೈಮ್ ಹೇಳ್ತಾ ಇದೀನಿ, ಡಿಲೀಟ್ ಮಾಡೋದು. ಡಿಲೀಟ್ ಮಾಡೋದಿಲ್ಲ ನಾನು. ನಿಂಗ್ ಅಷ್ಟೇ ಪ್ರಾಬ್ಲಮ್ ಇದ್ರೆ ಬಿಟ್ಬಿಡು ನನ್ನ, ನಾವಿಬ್ರು ಬೇರೆ ಆಗ್ಬಿಡೋಣ. ನಿಂದಿ ಡೈಲಿ ಟಾರ್ಚರ್ ಇಂದ ಸಾಕಾಗ್ಬಿಟ್ಟಿದೆ ನನ್ಗೆ. ನಿಮ್ ಹುಡುಗಿರ್ಗಲ್ವಾ ಯಾವಾಗ್ಲೂ ಟೈಮ್ ಪಾಸ್ ಮಾಡೋ ಹುಡುಗನೇ ಇಷ್ಟ ಆಗ್ತಾನೆ. ಗಿಫ್ಟ್ ತಂದ್ ಕೊಡೋನು, ಚಾಕ್ಲೇಟ್ ತಂದ್ ಕೊಡೋನು, ಸುಳ್ಳು ಹೇಳಿ ಇಂಪ್ರೆಸ್ ಮಾಡ್ತಾರಲ್ವಾ, ಇದೇ ತರ ಹುಡುಗರು ಇಷ್ಟ ಆಗ್ತಾರೆ ನಿಮ್ ಹುಡುಗಿರ್ಗೆ. ಮತ್ತೆ ಯಾವ ಹುಡುಗ ನಿಮ್ಗೆ ಅದು ಮಾಡ್ಬೇಡ ಇದು ಮಾಡ್ಬೇಡ, ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಇದೆ ಅಂತ ಹೇಳ್ತಾನಲ್ವಾ, ಆ ಹುಡುಗನ್ಗೆ ನೀನ್ ಬೇಡ, ನಿನ್ನಿಂದ ಇರಿಟೇಟ್ ಆಗ್ತದೆ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಂಡ್ಬಿಡ್ತೀರಾ. ಮನಸೇ ಮನಸೇ ನಿನಗೊಂದು ಮನವಿ ಮನಸ್ಸೇ. ಮನೆ ಕಡೆಯಾತಕೋ ಹೋದಿರಿ ಹೃದಯ ಬರೆಸದಳು ಚೌಕರಿ. ಜನುಮಕು ಕಾಯುವೆನು ನನ್ನಾಳೆರೆ ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು. ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು. ಅವಳು ಹೋದ ಮೇಲೆ ಬಂದನೋ ಒಂದೇ ಸುಂದರ. ಬೇಗ ಹೇಳು, ಯಾಕೆ ಕರ್ದಿದ್ಯಾ ನನ್ಗಿಲ್ಲಿ? ಯಾಕೆ? ಯಾರಾದ್ರೂ ವೇಟ್ ಮಾಡ್ತಾ ಇದಾರಾ? ನಿಂದಿ ಬಿಹೇವಿಯರ್ ಇಂದಾನೆ ಸಾಕಾಗ್ಬಿಟ್ಟಿದೆ ನನ್ಗೆ. ಇವಾಗ ಏನ್ ಮಾಡ್ಬೇಕಂತ ಇದೆಯಾ ನೀನು? ಬಿಟ್ಬಿಡು ನೀನ್ ನನ್ಗೆ. ಸರಿ. ಕುರುಡು ಕನಸಿಗೆ ನೆನಪೇದಿ ಒಟ್ಟಿಗೆ ಹೃದಯದ ತೋಡದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂದು ತಿಳಿಯದೆ. ಒಂದ್ ನಿಮಿಷ. ಅಯ್ಯೋ ಹೌದಾ? ಯಾಕೆ, ಏನ್ ಪ್ರಾಬ್ಲಮ್ ಆಗಿದೆ? ಅಯ್ಯೋ, ಅಪ್ಪಂಗೆ ಮೊಣಕಾಲ್ ನೋವು ತುಂಬಾ ಆಗ್ತಾ ಇದೆ. ಹಾಸ್ಪಿಟಲ್ ಆಪರೇಷನ್ ಮಾಡ್ಸಕ್ ಹೇಳಿದ್ದಾರೆ. ಅಮ್ಮಗ್ ಬೆಳಿಗ್ಗೆನೆ ಹೇಳಿದ್ದೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ, ಆದ್ರೆ ಅಪ್ಪ ಆಪರೇಷನ್ ಹೆಸರು ಕೇಳಿ ಹಾಸ್ಪಿಟಲ್ ಬೇಡ ಅಂತ ಇದಾರೆ. ನನ್ಗಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ಅಯ್ಯೋ, ಚಿಕ್ಕ ವಿಷಯ ಯಾಕೆ ಟೆನ್ಷನ್ ತಗೋತಾ ಇದ್ಯಾ? ಒಂದ್ ಕೆಲ್ಸ ಮಾಡು, ನಾಳೆ ನಿಮ್ ತಂದೆಯವ್ರನ್ನ ನನ್ ಜೊತೆ ಕಳ್ಸು, ನಾನು ಅವ್ರಿಗೆ ಒಂದ್ ಒಳ್ಳೆ ಕ್ಲಿನಿಕ್ ಕರ್ಕೊಂಡು ಹೋಗ್ತೀನಿ. ಹೌದಾ? ಸರಿ ಆಯ್ತು.
ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನ್ ಇವತ್ತು ಬಂದಿರೋದು ಕಲ್ಯಾಣ್ ನಗರಲ್ಲಿರೋ ಆಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಅವ್ರ ಹತ್ರ. ಈ ಕ್ಲಿನಿಕ್ ಅಲ್ಲಿ ಯಾವುದೇ ಸರ್ಜರಿ ಮಾಡದೆ ಜಸ್ಟ್ ಈ ಕೂಲರ್ಡ್ RFL ಟ್ರೀಟ್ಮೆಂಟ್ ಮಾಡಿ 30 ಮಿನಿಟ್ಸ್ ಅಲ್ಲೇ ನಿಮ್ ನೀ ಪೇನ್ ರಿಡ್ಯೂಸ್ ಮಾಡ್ತಾರೆ. ಜಸ್ಟ್ ಲೈಕ್ US ಅಂಡ್ UK ಕಂಟ್ರೀಸ್ ತರ. ಒನ್ ಟೈಮ್ ಲೇಸರ್ ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಗೆ. ಇದು ನಿಮ್ಗೆ ಜಸ್ಟ್ 30 ಮಿನಿಟ್ಸ್ ಪ್ರೊಸೆಸ್ ಅಷ್ಟೇ. ಗೈಸ್, ನಿಮ್ಗೂ ಏನಾದ್ರೂ ಈ ತರ ಪ್ರಾಬ್ಲಮ್ ಇದ್ರೆ ಸುಮ್ನೆ ಆ ಆಸ್ಪತ್ರೆ ಈ ಆಸ್ಪತ್ರೆ ಹೋಗಿ ದುಡ್ಡು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಆಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಅವರು ಜಸ್ಟ್ ಈ ಕೂಲರ್ಡ್ RFL ಟ್ರೀಟ್ಮೆಂಟ್ ಇಂದ ನಿಮ್ ನೀ ಪೇನ್ ರಿಡ್ಯೂಸ್ ಮಾಡ್ತಾರೆ. ಈ ಕ್ಲಿನಿಕ್ ಅಲ್ಲಿ ಯಾವುದೇ ಸರ್ಜರಿ ಮಾಡದೆ 20,000ಕ್ಕಿಂತ ಜಾಸ್ತಿ ಪೇಷಂಟ್ಸ್ ಗೆ ನೀ ಪೇನ್ ರಿಡ್ಯೂಸ್ ಮಾಡಿದ್ದಾರೆ. ಗಾಯ್ಸ್, ನಿಮ್ ಫ್ರೆಂಡ್ಸ್ ಅಂಡ್ ನಿಮ್ ಫ್ಯಾಮಿಲಿ ಯಾರಿಗಾದ್ರೂ ಈ ತರ ಪ್ರಾಬ್ಲಮ್ ಇದ್ರೆ ಬೆನ್ ಮೂಳೆ ಆಗಿರ್ಬೋದು, ಕಾಲ್ ಮೂಳೆ ಆಗಿರ್ಬೋದು, ಕೈ ಮೂಳೆ ಆಗಿರ್ಬೋದು, ಆಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಹತ್ರ ಬಂದು ನಿಮ್ ನೀ ಪೇನ್ ರಿಡ್ಯೂಸ್ ಮಾಡ್ಕೊಳ್ಳಿ.